ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರೆ ಚಾನಲ್. ಗೈಸ್, ತುಂಬ ಜನರು ಯುವ ನಿಧಿಯಲ್ಲಿ ಹಳೆ ಅಪ್ಲಿಕೆಂಟ್ಸ್ ಇದ್ದೀರಾ. ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಸ್ಟೇಟಸ್ ಯಾವ ಥರ ಬಂದರೆ ಯಾವ ರೀತಿಯಾಗಿ ಯಾವಾಗ ಅಮೌಂಟ್ ಬರುತ್ತೆ ಅಂತ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಆದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರು ಸ್ಟೇಟಸ್ ಏನಾದರೂ ನೋಡಿದರೂ ಕೂಡ ಪಾಪ ಅವರಿಗೆ ಅರ್ಥ ಆಗೋದಿಲ್ಲ. ಸೊ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ, ನಮ್ಮ ಸ್ಟೇಟಸ್ ಈ ಥರ ಇದೆ, ನಮಗೆ ದುಡ್ಡು ಬರುತ್ತಾ ಇಲ್ಲ, ಈ ಥರ ಸ್ಟೇಟಸ್ ಇದ್ದರೆ ಅರ್ಥ ಏನು. ಸೊ ಎಲ್ಲ ನಿಮ್ಮ ಡೌಟ್ಸ್ನ ಇವತ್ತಿನ ವೀಡಿಯೋದಲ್ಲಿ ಕ್ಲಿಯಾರಿಟಿ ಕೊಡ್ತೀನಿ. ಇದು ಜಸ್ಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ವೀಡಿಯೋ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ನೋಡಿ, ಇಲ್ಲ ಅಂತಂದರೆ ಇಲ್ಲ. ಓಕೆ, ಯಾಕಂತಂದರೆ ಯಾರು ಕೂಡ ಯೂಟ್ಯೂಬಲ್ಲಾಗಿರ್ಬೋದು, ನ್ಯೂಸಲ್ಲಾಗಿರ್ಬೋದು ಯುವ ನಿಧಿ ಯೋಜನೆ ಬಗ್ಗೆ ಯಾರೂ ಹೇಳ್ತಾ ಇಲ್ಲ. ಬಿಕಾಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ಸ್ವಲ್ಪ ಏನಾದರೂ ನನ್ನ ಒಂದು ಕೈಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತ ನಾನು ಈ ಒಂದು ಯುವ ನಿಧಿ ಒಂದು ಸ್ಕೀಮ್ ತೊಗೊಂಡು ನಾನು ಜನರಿಗೆ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಬಿಕಾಸ್ ನಾನು ಕೂಡ ಯಾವ ಥರ ಅಂತಂದರೆ, ನನ್ನ ಮನೆ ಪಕ್ಕದಲ್ಲಿನೇ ಯುವ ನಿಧಿ ಆಫೀಸ್ ಇರೋದ್ರಿಂದ ನೀವೇನಾದರೂ ಡೌಟ್ಸ್ ಕೇಳಿದರೂ ನಾನು ಆರಾಮಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಡ್ಬೋದು ಅಂತ ಇದೇ ಒಂದು ಉದ್ದೇಶದಿಂದ ನಾನು ಈ ಒಂದು ಟಾಪಿಕಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆನ್ಸರ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಸೊ ಹಾಗಾದರೆ ಬನ್ನಿ ಇವತ್ತಿನ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ದ್ಯಾಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ 1Kಗೆ ಒಂದಿಷ್ಟು ಸ್ವಲ್ಪ ಜನ ಮಾತ್ರ ಉಳಿದಿದ್ದಾರೆ. ಪ್ಲೀಸ್ ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ತೀರಾ ಅಂತ ನನಗೆ ಒಂದು ಭರವಸೆ ಇದೆ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಇವತ್ತು 1K ಆಗುತ್ತೆ ಅಲ್ವಾ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, 1K ಅಂದರೆ 1K ಸಬ್ಸ್ಕ್ರೈಬರ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಬನ್ನಿ ಇವಾಗ ಫಸ್ಟ್ ಆಪ್ಷನ್ ಬಂದುಬಿಟ್ಟು, ಮ್ಯಾಮ್ ಯುವ ನಿಧಿ ನ್ಯೂ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ಇದಕ್ಕೆ ಬಿಡೋದು ಮುಗಿಯೋದು ಅಂತ ಏನೂ ಇಲ್ಲ ಫ್ರೆಂಡ್. ಇದು ಒಂದು ಯೋಜನೆ ಇರೋದ್ರಿಂದ ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡಿ. ಆ್ಯಂಡ್ ಡಿಪ್ಲೊಮಾ ITIಗೆ 1500 ಸಿಗುತ್ತೆ ಮಂತ್ಲಿ. ಆ್ಯಂಡ್ ಅದರ್ ದ್ಯಾನ್ ಡಿಪ್ಲೊಮಾ ಆ್ಯಂಡ್ ITI ಸ್ಟೂಡೆಂಟ್ಸ್ 3000 ರೂಪೀಸ್ ಸಿಗುತ್ತೆ ಪರ್ ಮಂತ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಮ್ಯಾಮ್ ನಮ್ಮ ಫ್ರೆಂಡ್ಸ್ದು ಜೂನ್ DBT ಪುಷ್ ಆಗಿದೆ, ನಮ್ಮದು ಪುಷ್ ಆಗಿಲ್ಲ, ಏನಾದರೂ ಪ್ರಾಬ್ಲಮ್ಮಾ? ನಾಟ್ ಎಟ್ ಆಲ್ ಪ್ರಾಬ್ಲಮ್. ಓಕೆ, ಜೂನ್ದು ತುಂಬ ಜನರದ್ದು ಪುಷ್ ಅಂತ ತೋರಿಸ್ತಾ ಇದೆ. ಸೊ ತುಂಬ ಜನರದ್ದು ಪುಷ್ ಅಂತ ತೋರಿಸ್ತಾ ಇಲ್ಲ. ಸೊ ಪುಷ್ ಅಂತ ತೋರಿಸಿದರೆ ಜೂನ್ ಅಮೌಂಟ್ ಬರುತ್ತೆ ಅಂತ 100% ಇಲ್ಲ. ಓಕೆ, 100% ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ಆಗಸ್ಟಲ್ಲಿ ನಾವು ಮೊದಲು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಸೊ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದಾದಮೇಲೆ ನಮಗೆ ಜೂನ್ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ಜೂನ್ ಅಮೌಂಟ್ ನಮಗೆ ಬರೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು, can anyone let me know please that can I apply now from 2024 batch or is it over 2024 batch? ನೀವು ಯಾವ ಬ್ಯಾಚ್, ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ 3 ತಿಂಗಳು 6 ತಿಂಗಳು ಅಷ್ಟೇ ಟೈಮ್ ಕೊಡ್ತಾರೆ. ಸೊ ಅಲ್ಲಿವರೆಗೂ ಅದ್ರ ಒಳಗಡೆ ನಿಮಗೆ ಯಾವುದೇ ರೀತಿಯಾದಂಥ ಜಾಬ್ ಏನೂ ಸಿಗಲಿಲ್ಲ, ನೀವು ಯಾವುದೇ ರೀತಿಯಾದಂಥ ಟ್ರೈನಿಂಗ್ ತೊಗೊಳ್ತಾ ಇಲ್ಲ ಅಂತಂದರೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಅಕ್ಕ ನನಗೆ ಫೆಬ್ರವರಿನಲ್ಲಿ ಮಾತ್ರ ಬಂತು ಅಷ್ಟೇ, ಆಮೇಲೆ ಬಂದಿಲ್ಲ. ಹೌದಾ, ನೀವೇನಾದರೂ ಹೈಯರ್ ಡಿಗ್ರಿ ಮಾಡ್ತಾಯಿದ್ದೀರಾ, ಸ್ಟೂಡೆಂಟ್ಸ್ ಲೈಕ್ ಕೋರ್ಸ್ ಏನಾದರೂ ತೊಗೋತಾ ಇದ್ದೀರಾ ಅಂತಂದರೆ ನಿಮಗೆ ಅಮೌಂಟ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಏನು ಹೈಯರ್ ಎಜುಕೇಷನು ಮಾಡ್ತಾಯಿಲ್ಲ, ಕೋಚಿಂಗು ತೊಗೋತಾ ಇಲ್ಲ ಅಂತಂದರೆ ನೀವು ಯುವ ನಿಧಿ ಆಫೀಸ್ಗೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಾನು ಹೇಳ್ತೆ ನಿಮಗೆ, ಐಶ್ವರ್ಯ ಮೇತ್ರೆ ವ್ಲಾಗ್ಸ್ ಅಂತ ಒಂದು ನನ್ನ ಯೂಟ್ಯೂಬ್ ಚಾನಲ್ ಇದೆ. ಅದು ಹೊಸದಾಗಿ ಕ್ರಿಯೇಟ್ ಮಾಡಿರುವ ಚಾನಲ್. ಅಲ್ಲಿ ನಾನು ಯುವ ನಿಧಿ ನಂಬರ್ ಕೊಟ್ಟಿದ್ದೀನಿ. ಓಕೆ, ಸೊ ಆ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ನಿಮಗೆ ಆ ಒಂದು ನಂಬರ್ ಕಾಣಿಸುತ್ತೆ. ಸೊ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಯಾವುದೇ ರೀತಿಯಾದಂಥ ನಿಮಗೆ ಡೌಟ್ಸ್ ಇದ್ದರೆ ನೀವು ಅವರಿಗೆ ಕೇಳ್ಬೋದು. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ತೊಗೊಂಡು ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿ ಅವರು ನಿಮಗೆ ತಿಳಿಸ್ತಾರೆ ಏನು ಪ್ರಾಬ್ಲಮ್ ಇದೆ, ಏನು ಮಾಡಬೇಕು ಅಂತ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು, ಯುವರ್ ಅಪ್ಲಿಕೇಶನ್ ಪೆಂಡಿಂಗ್ DDPI ಇದೆ ಸರ್, ಸೊಲ್ಯೂಷನ್ ಟೆಲ್ ಮೀ ಸರ್ ಅಂತ ಕೇಳ್ತಾ ಇದ್ದೀರಿ. ಸೊ ಯಾರೋ ಬಂದುಬಿಟ್ರು, ಬೆಲ್ ಹೊಡೆದ್ರು, ಅದಕ್ಕೆ ಹೋದೆ. ಓಕೆ, ನೋ ವರೀಸ್. ಇವಾಗ ಬನ್ನಿ, ಯುವರ್ ಅಪ್ಲಿಕೇಶನ್ ಪೆಂಡಿಂಗ್ DDPI ಇದೆ ಸರ್, ಸೊಲ್ಯೂಷನ್ ಟೆಲ್ ಮೀ ಸರ್ ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನಾನು ಸರ್ ಇಲ್ಲ, ನಾನು ಮ್ಯಾಮ್ ಇರೋದು. ಓಕೆ, ಸಾರಿ, ಮ್ಯಾಮ್ ಅಂತಲ್ಲ, ನಾನು ಐಶ್ವರ್ಯ. ಓಕೆ, ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ DDPI ಪೆಂಡಿಂಗ್ ಅಂತಂದರೆ ಇವಾಗ ತುಂಬ ಜನರು ಅಪ್ಲಿಕೇಶನ್ ಹಾಕಿರ್ತಾರೆ. ಓಕೆನಾ. ಸೊ ಎಲ್ಲರದು ದಿನ ಸ್ವಲ್ಪ ಅಂತ ಚೆಕ್ ಮಾಡ್ತಾರೆ ಅವರು. ಓಕೆ, ನಿಮ್ಮ ಒಂದು ಅಪ್ಲಿಕೇಶನ್ ಸ್ವಲ್ಪ ಲೇಟಾಗಿ ಹೋಗಿದೆಯಾ ಅಂತ ಅನಿಸುತ್ತೆ. ಸೊ ಅವರು ಚೆಕ್ ಮಾಡೋದಕ್ಕೆ ಇನ್ನೂ ಪೆಂಡಿಂಗಲ್ಲಿದೆ, ನಿಮ್ಮದು ಇನ್ನೂ ಅಪ್ಲಿಕೇಶನ್ ಅವರು ಚೆಕ್ ಮಾಡಿಲ್ಲ ಅಂತ ಅರ್ಥ.
ಓಕೆ, ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಚೆಕ್ ಮಾಡಿದ್ರು ಅಂತಂದರೆ DDPI ಪೆಂಡಿಂಗ್ ಅಂತ ಬರಲ್ಲ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಕರೆಕ್ಟ್ ಇದೆ, ಎಲ್ಲ ಸರಿ ಹೋಗಿದೆ ಅಂತಂದರೆ DDPI ಅಪ್ರೂವ್ಡ್ ಅಂತ ಬರುತ್ತೆ. ಸೊ ಅಪ್ರೂವ್ಡ್ ಅಂತ ಬಂತು ಅಂತಂದರೆ ನಿಮಗೆ ಯುವ ನಿಧಿ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ DDPI ಪೆಂಡಿಂಗ್ ಅಂತಂದರೆ ಯು ಹ್ಯಾವ್ ಟು ವೇಟ್. ನೀವು ಹೊಸದಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಒಂದು ವೆರಿಫಿಕೇಷನ್ ಪ್ರೊಸೆಸ್ ಮುಗಿದಿದ ಮೇಲೆ ನಿಮ್ಮ ಒಂದು ಸ್ಟೇಟಸಲ್ಲಿ ಚೇಂಜ್ ಆಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ಡಿಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ DBT ಅಂತ ಬರ್ತಾ ಇದೆ. ಓಕೆ, ಇದು ಪ್ರೊಸೆಸ್ ಆಗಿದೆ ಅಷ್ಟೇ. ಓಕೆನಾ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ಐಶ್ವರ್ಯ ಮೇತ್ರೆ ಅಂತ ಒಂದು ಚಾನಲ್ ಇದೆ ಅಲ್ವಾ, ಸೊ ಅದರಲ್ಲಿ ಹೇಳಿದ್ದೀನಿ. ಸೊ ನಾನು ಯುವ ನಿಧಿ ಆಫೀಸ್ಗೆ ಕಾಲ್ ಮಾಡಿ ಕೇಳಿದ್ದೀನಿ. ಸೊ ಈ ಥರ DBT ಪ್ರೊಸೆಸ್ಡ್ ಅಂತ ಬರ್ತಾ ಇದೆ, DBT ಪೆಂಡಿಂಗ್ ಅಂತ ಬರ್ತಾ ಇದೆ ಸರ್, ಅಮೌಂಟ್ ಯಾವಾಗ ಅಂತ ನಾನು ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಈ ಮಂತ್ ಅಂತಂದರೆ ಜುಲೈ ಎಂಡಿಂಗಲ್ಲಿ ನಾವು ಎಲ್ಲ ಪೇಮೆಂಟ್ಸ್ನು ಕ್ಲಿಯರ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರ್ದೆಲ್ಲ ಇನ್ನೂ ಬಂದಿಲ್ಲ ಅಮೌಂಟು, ಸೊ ಈ ಮಂತ್ ಎಂಡ್ವರೆಗೂ ವೆಯ್ಟ್ ಮಾಡಿ ಎಲ್ರದ್ದು ಅಮೌಂಟ್ ಅವರು ರಿಲೀಸ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಮೇಡಮ್ DBT ಪೋಸ್ಟ್ ಇದೆ ಬಟ್ 1 ಮಂತ್ ಅಮೌಂಟ್ ಬಂದಿಲ್ಲ ಬಿಜಾಪುರ್ ಅಂತ. ಓಕೆ, ಯಾರ್ದೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ, ಯು ಹ್ಯಾವ್ ಟು ವೆಯ್ಟ್ ಫಾರ್ ದಿಸ್ ಮಂತ್. ಎಂಡ್ ಆಫ್ ದಿ ಮಂತ್ ನಿಮಗೆ ಅಮೌಂಟ್ ಬರುತ್ತೆ. ಸೊ ಓಕೆನಾ. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ದೆಲ್ಲ, ಬಿಕಾಸ್ ನಾನು ಯುವ ನಿಧಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಕೂಡ ನನಗೆ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಸೊ ಈ ಮಂತ್ ಮುಗ್ದಿದ ಮೇಲೆ ಕೂಡ ನಿಮಗೆ ಬರಲಿಲ್ಲ ಅಂತಂದರೆ ಅಗೇನ್ ಐ ವಿಲ್ ಕಾಂಟ್ಯಾಕ್ಟ್ ದ್ಯಾಮ್. ಸೊ ನಾನು ಹೇಳ್ತೀನಿ, ಅವರಿಗೆ ವಿಚಾರಿಸ್ತೀನಿ ಯಾಕೆ ಬರ್ತಾಯಿಲ್ಲ ಸರ್ ಅವರಿಗೆ ಇವಾಗ ನಿಜಾನೇ ಹೇಳಬೇಕಾಗತ್ತೆ ಸರ್, ಯುವ ನಿಧಿದಂತೂ ನ್ಯೂಸಲ್ಲಿ ಬರಲ್ಲ, ನಾನು ಒಬ್ಬಳೇ ಯುವ ನಿಧಿಯಲ್ಲಿ ಅಪ್ಡೇಟ್ಸ್ ಕೊಡೋದು, ಪ್ಲೀಸ್ ನನಗೆ ಸೊಲ್ಯೂಷನ್ ಕೊಡಿ. ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಈ ಥರ ಕೇಳ್ತಾ ಇದ್ದಾರೆ, ನಾನು ಅವರಿಗೆ ಏನಂತ ಆನ್ಸರ್ ಮಾಡಲಿ ಅಂತ ಅವರಿಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಹೇಳಿಬಿಟ್ಟು ಅವ್ರ ಕಡೆಯಿಂದ ಏನು ಬರುತ್ತೆ ಆನ್ಸರ್, ಸೊ ನಾನು ನಿಮಗೆ ಇದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ಮ್ಯಾಮ್ ನಿಮ್ಮ ಕಾಲ್ ಕನೆಕ್ಟ್ ಆಗುತ್ತೆ ಬಟ್ ನಮ್ಮ ಕಾಲ್ ಒನ್ ಟೈಮ್ನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಮ್ಯಾಮ್, ಯಾಕೆ ಅಂತ. ಐ ಡೋಂಟ್ ನೋ ವೈ, ಬಿಕಾಸ್ ನನಗೂ ಅನಿಸುತ್ತೆ ಅವರು ಕನೆಕ್ಟ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಹಚ್ಚಿದಾಗ ಅವರು ರಿಸೀವ್ ಮಾಡ್ತಾರೆ, ಆದರೆ ಸ್ಟಾರ್ಟಿಂಗ್ ಮಾತಾಡಲ್ಲ. ನಾನು ಹೆಲೋ ಅಂತ ಅಂದ ಮೇಲೇ ಅವರು ಹಾಂ ಹೆಲೋ ಅಂತ ಹೇಳ್ತಾರೆ. ಮೋಸ್ಟ್ಲಿ ಬಿಕಾಸ್ ಆಫ್ ಐ ಡೋಂಟ್ ನೋ ವೈ ಗರ್ಲ್ ಆರ್ ಬಾಯ್ ಅಂತ ಈ ಥರ ಏನಾದರೂ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದಾರೇನೋ ಅಂತ. ಓಕೆ, ಸೊ ಒಂದ್ಸಲ ನಿಮ್ಮ ತಂಗಿ ಅಕ್ಕದಂಗೆ ಅವ್ರ ಕೈಯಿಂದ ಒಂದ್ಸಲ ಮಾಡಿ ನೋಡಿಸಿ. ಸೊ ದಿಸ್ ಈಸ್ ಫ್ರಮ್ ಮೈ ಸೈಡ್, ನನ್ನ ಸಜೆಷನ್. ಓಕೆನಾ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ, ಸೊ ನಮ್ಮ ಕಡೆಯಿಂದ ಕಾಲೇ ರಿಸೀವ್ ಮಾಡ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಓಕೆ, ಬಟ್ ನಂದು ಕಾಲ್ ಯಾವಾಗೂ ಅವರು ಒಂದ್ಸಲನೂ ಮಾತಾಡ್ಲಂಗೆ ಏನಂತಾರೆ, ಅವರು ಯಾವಾಗಲೂ ರೆಸ್ಪಾನ್ಸ್ ಮಾಡಿದ್ದಾರೆ ನನ್ನ ಒಂದು ಕಾಲ್ಗೆ. ಓಕೆನಾ. ಸೊ ನನ್ನ ಒಂದು ಸಜೆಷನ್ ನಾನು ಈ ಥರ ಹೇಳ್ತಾ ಇದ್ದೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ. 100% ಅವರು ಕಾಲ್ ರಿಸೀವ್ ಮಾಡಿದ್ದಾರೆ ನಂದು. ಓಕೆ, ಸೊ ಕನೆಕ್ಟ್ ಆಗುತ್ತೆ, ಕಾಲ್ ಮಾಡಿ. ಓಕೆ, ಸೊ DDPO ಆಫೀಸ್ ಪೆಂಡಿಂಗ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಪೆಂಡಿಂಗ್ ಅಂತ ಬಂದರೆ ಏನು ಮಾಡಬೇಕು ಅಂತ ಹೇಳಿ. ಓಕೆ, ಪೆಂಡಿಂಗ್ ಇದ್ದವರು ಯಾರೆಲ್ಲ ಪೆಂಡಿಂಗ್ ಅಂತ ಹೇಳ್ತಾ ಇದ್ದೀರಾ, ಎಲ್ಲರೂ ಯು ಹ್ಯಾವ್ ಟು ವೇಟ್ ಫಾರ್ ದಿಸ್ ಮಂತ್. ಎಂಡ್ ಆಫ್ ದಿ ಮಂತ್ ಯು ವಿಲ್ ರಿಸೀವ್ ಯುವರ್ ಅಮೌಂಟ್. ಓಕೆ, ಇಲ್ಲಿ ನೋಡಿ ಫಸ್ಟ್ ವೀಕಲ್ಲೇ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ ಮ್ಯಾಮ್, ಇನ್ನೂ ಬಂದಿಲ್ಲ ಮ್ಯಾಮ್. ಯಾವ್ದು ಅಮೌಂಟ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ಮಂತ್ ನನಗೆ ಅರ್ಥ ಆಗ್ತಾಯಿಲ್ಲ ಬಸವರಾಜ್ ಪಾಡಿಗರ್ ಅವರೇ. ಸೊ ಡೋಂಟ್ ವರಿ, ಯಾವುದೇ ಮಂತ್ ನಾನು ಹೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರೋ ಕಾಲ್ ರೆಕಾರ್ಡಿಂಗ್ ಪ್ರೂಫ್ ಕೂಡ ಆ್ಯಡ್ ಮಾಡಿರೋದು. ಸೊ ಅವರು ಈ ಮಂತ್ ಎಂಡಿಂಗಲ್ಲಿ ನಾವು ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಇಷ್ಟೇ, ಎಲ್ಲರೂ ಇದೇ ಡೌಟ್ಸ್ನ ಕೇಳ್ತಾ ಇದ್ರಿ, ಎಲ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಹೆಲ್ಪ್ಲೈನ್ ನಂಬರ್ ಇನ್ನೊಂದು ಸಲ ಹೇಳಿಬಿಡ್ತೀನಿ. ಸೊ ಇಲ್ಲೊಂದು ಚಾನಲ್ ಮೆನ್ಷನ್ ಮಾಡಿದ್ದೀನಿ, ಐಶ್ವರ್ಯ ಮೇತ್ರೆ ವ್ಲಾಗ್ಸ್ ಅಂತ. ಈ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಾನು ಇವತ್ತು ಎಕ್ಸಾಕ್ಟ್ ಓಕೆ ಯಾವಾಗ ಅಂತಂದರೆ 3 ಗಂಟೆಗೆ ಹೆಲ್ಪ್ಲೈನ್ ನಂಬರ್ ಪೋಸ್ಟ್ ಮಾಡ್ತೀನಿ ಆ ಒಂದು ಚಾನಲಲ್ಲಿ. ಓಕೆನಾ. ಸೊ ಆವಾಗ ನೀವು ಕಾಂಟ್ಯಾಕ್ಟ್ ನಂಬರಿಂದ ನೀವು ಕಾಲ್ ಮಾಡಿ ಅವರಿಗೆ ನಿಮ್ಮ ಒಂದು ಕ್ವೈರೀಸ್ನ ಕೇಳ್ಬೋದು. ಸೊ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. 100% ನಿಮಗೆ 3 o'clockಗೆ ನಾನು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀನಿ. ಸೊ ಆವಾಗ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ಏನಾದರೂ ಮತ್ತೆ ಇದನ್ನು ಬಿಟ್ಟು ಬೇರೆ ಡೌಟ್ಸ್ ಇದ್ದರೆ ನೀವು ಕೇಳಿ, ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೇ ಥರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು ನೆಕ್ಸ್ಟ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಅಂತಂದರೆ ವಾರದಲ್ಲಿ ಒಂದು ಸಲ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ, ಡೈಲಿ ಮಾಡೋಕ್ಕೆ ಹೋಗಲ್ಲ. ಓಕೆ, ಇಷ್ಟ ಇದೆ ಈ ಥರ ಕಂಟಿನ್ಯೂ ಮಾಡಲಾ ಬೇಡ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಮಾಡಿ ಅಂತ ಕಾಮೆಂಟ್ ಜಾಸ್ತಿ ಬಂತು ಅಂತಂದರೆ ವಾರದಲ್ಲಿ ಒಂದು ಸಲ ಈ ಥರ ಡೌಟ್ ಸೆಷನ್ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.